ಆ ಒಂದು ಸಾಲವನ್ನು ಜನಸಾಮಾನ್ಯರ ತಲೆ ಮೇಲೆ ಹಾಕಿದ್ರೆ ಏನು ಮಾಡಬೇಕು? ಚಳಿಗಾಲದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಜೀವಕ್ಕೆ ಆಪತ್ತು. ಹೆಚ್ಚಾಗ್ತಾ ಇದೆ ಹೃದಯಾಘಾತ, ಪ್ಯಾರಾಲಿಸಿಸ್ ಪ್ರಕರಣಗಳು. ಚಳಿಗಾಲದಲ್ಲಿ ಇರಲಿ ಆರೋಗ್ಯದ ಮೇಲೆ ಕಾಳಜಿ. 20% 30% ಹೆಚ್ಚಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಕೇಸ್ಗಳು. ಚಳಿಗೆ ರಕ್ತನಾಳಗಳು ಕಿರಿದಾಗಿ ರಕ್ತ ಸಂಚಲನವಾಗಲ್ಲ. ರಕ್ತ ಸಂಚಲನವಾಗದೆ ಕಾಡುತ್ತೆ ಅನಾರೋಗ್ಯ. ಬಿಪಿಯಲ್ಲಿ ವೇರಿಯೇಷನ್ ಆಗೋದ್ರಿಂದ ಪ್ಯಾರಾಲಿಸಿಸ್ ಆಗುತ್ತೆ. ಡಯಾಬಿಟಿಸ್ ಮತ್ತು ಬಿಪಿ ಇರೋರು ಎಚ್ಚರಿಕೆನ ವಹಿಸಿ. ಬೆಚ್ಚಗಿನ ಉಡುಪು ಧರಿಸಿ, ಹೆಚ್ಚಾಗಿ ನೀರು ಕುಡಿಯಿರಿ. ಬಿಸಿಯಾದ ಆಹಾರ ಸೇವಿಸುವಂತೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ. ಚಳಿಗಾಲದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ನಿಮ್ಮ ಜೀವಕ್ಕೆ ಆಪತ್ತು. ಹಾಗಾಗಿ ಬಹಳ ಹುಷಾರಾಗಿರಿ. ಜೊತೆಗೆ ಏನಾದರೂ ಒಂದು ಆರೋಗ್ಯದಲ್ಲಿ ಏರುಪೇರಾಯಿತು ಅಥವಾ ಸಮಸ್ಯೆ ಬಂತು ಅಂದಾಗ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಬೇಡಿ, ವೈದ್ಯರ ಬಳಿ ಹೋಗಿ. ಯಾಕೆಂತಂದ್ರೆ ಈಗ ನಾವೇನೇ ಒಂದು ಮೆಡಿಸಿನ್ ತೊಗೊಂಡು ಬಂದು ಸೇವನೆ ಮಾಡಿದ್ರು ಕೂಡ ನಮ್ಗೆ ಅದ್ರ ತೀವ್ರತೆ ಗೊತ್ತಿರೋದಿಲ್ಲ. ವೈದ್ಯರ ಬಳಿ ಹೋದಾಗ ಏನಾಗಿದೆ ಅಂತ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ. ಆಗ ಅವರು ಆ ಒಂದು ಕಾಯಿಲೆಗೆ ಏನು ಬೇಕು ಆ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾರೆ. ನಾವೇ ಹುಷಾರು ಮಾಡ್ಕೊಳ್ತೀವಿ ಅಂತ ಹೋದರೆ ಬಹಳ ಕಷ್ಟ ಆಗುತ್ತೆ. ಇತ್ತೀಚೆಗಂತೂ ನಿಮಗೆ ಗೊತ್ತಿರುತ್ತೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಯಾವ ರೀತಿ ಹೆಚ್ಚಾಗ್ತಿದೆ ಅಂತ. ಹಾಗಾಗಿ ಒಂದು ಉತ್ತಮವಾದ ಆಹಾರ ಸೇವನೆ ಅಂದರೆ ಗುಣಮಟ್ಟದ ಆಹಾರ ಸೇವನೆ ಮಾಡಬೇಕು. ಗುಣಮಟ್ಟ ಆದ ತಕ್ಷಣ ಸ್ವಲ್ಪ ಹೆಂಗೆ ಅಂತಂದರೆ ಪೌಷ್ಟಿಕಾಂಶತೆ ಇರಬೇಕು ನೀವು ಸೇವನೆ ಮಾಡುವಂಥ ಆಹಾರದಲ್ಲಿ. ಆ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಬಿಸಿ ಊಟವನ್ನು ಸೇವನೆ ಮಾಡಿ. ಜೊತೆಗೆ ಒಂದು ಚಳಿಗಾಲ ಇರೋದ್ರಿಂದ ಬೆಚ್ಚನೆಯ ಉಡುಪನ್ನು ಧರಿಸಿ. ಈ ಒಂದು ಸಂದರ್ಭ ಚಳಿಗಾಲ ಬಂದರೆ ಎಲ್ಲರೂ ಏನು ಮಾಡಿಬಿಡ್ತಾರೆ, ಅಯ್ಯೋ ನೀರು ಕುಡಿಯೋದಕ್ಕಾಗಲ್ಲ, ಯಾರಪ್ಪ ನೀರು ಕುಡಿತಾರೆ, ನೀರು ಕುಡಿಯೋದು ಬೇಡ ಬಿಡು, ಚಳಿಗಾಲದಲ್ಲಿ ನೀರು ಅವಶ್ಯಕತೆ ಇಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಬೇಡಿ. ನಿಮ್ಮ ದೇಹಕ್ಕೆ ನೀರು ಬೇಕಾಗುತ್ತೆ. ಜೊತೆಗೆ ಈ ಇಷ್ಟು ವೆಯ್ಟ್ ಇದ್ದೀರಾ ಅಂತಂದರೆ ಇಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅಂತ ಕೂಡ ಇರುತ್ತೆ. ಅದನ್ನು ಕೂಡ ನೀವು ತಿಳ್ಕೊಂಡು ನೀರು ಸೇವನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಏನಾದರೂ ನಿಮಗೆ ಹುಷಾರು ತಪ್ಪಿದ್ರೆ ಅಥವಾ ಏನಾದರೂ ಸಮಸ್ಯೆ ಆದರೆ ವೈದ್ಯರ ಸಲಹೆಯನ್ನು ಪಡೀರಿ. ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಬೇಡಿ. ಜೊತೆಗೆ ಪ್ಯಾರಾಲಿಸಿಸ್ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಹೃದಯಾಘಾತ ಅಷ್ಟೇ ಅಲ್ಲ, ಪ್ಯಾರಾಲಿಸಿಸ್ ಪ್ರಕರಣ ಹೆಚ್ಚಾಗ್ತಾ ಇದೆ. ಇದೆಲ್ಲದರಿಂದಲೂ ಕೂಡ ನೀವು ದೂರ ಇರಬೇಕು ಅಂತಂದ್ರೆ, ಅದರಲ್ಲೂ ಈ ಚಳಿಗಾಲ ಬಂತಂದ್ರೆ ನಾನಾ ಕಾಯಿಲೆಗಳಿಗೆ ತುತ್ತಾಗ್ತೀವಿ. ಹಾಗಾಗಿ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈ ಒಂದು ಚಳಿಗಾಲ ಬಂತು ಅಂತಂದ್ರೆ ಸಾಕಷ್ಟು ಕಾಯಿಲೆಗಳು ಕೂಡ ಬರುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ಎಲ್ಲರೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಇತ್ತೀಚೆಗಂತೂ ನಾವು ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರಕರಣಗಳಾಗಿರಬಹುದು, ಪ್ಯಾರಾಲಿಸಿಸ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ನಾವು ಕೇಳ್ತಾನೆ ಇರ್ತೀವಿ. ಹಾಗಾಗಿ ವೈದ್ಯರು ಏನೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ ಮಹೇಶ್? ಗೊತ್ತಾಯ್ತು. ಈಗಾಗಲೇ ನೋಡೋದು ಬೆಂಗಳೂರಿನಲ್ಲಿ ವಿಪರೀತ ಚಳಿ ಶುರುವಾಗಿರುತ್ತದೆ. ಅದು ಬೆಳಗಿನ ಜಾವ ಸಂಜೆ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಚಳಿ ಶುರುವಾಗಿರುತ್ತದೆ. ಅದು ಪ್ರಮುಖವಾಗಿ ಮಕ್ಕಳು ಹಾಗೂ ವೃದ್ಧರಿಗೆ ಏನು ಒಂದು ವೈದ್ಯರ ಒಂದು ಸೂಚನೆ ಕೊಟ್ಟಿರುವಂತದ್ದು, ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗುವ ವೈದ್ಯರನ್ನು ಕಾಣಬೇಕು. ಅದರಲ್ಲಿ ಪ್ರಮುಖವಾಗಿ ಏನೋ ಒಂದು 40 ವರ್ಷದ ಮೇಲ್ಪಟ್ಟಂತಹ ಏನೊಂದು ಯುವಕರಾಗಿರ್ಬೋದು ಅವರು ಅತಿ ಹೆಚ್ಚು ಒಂದು ರೀತಿಯಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಚಳಿಗಾಲದಲ್ಲಿ. ಅವರು ಒಂದು ರೀತಿ ಹುಷಾರಾಗಿರ್ಬೇಕು. ಏನು ಒಂದು ವೈದ್ಯರು ಏನು ಸಲಹೆ ಕೊಟ್ಟಂತ ಕೆಲವು ಪದಾರ್ಥಗಳನ್ನು ಅವರು ಸೇವನೆ ಮಾಡಬೇಕು, ವಿವಿಧ ರೀತಿಯ ಪದಾರ್ಥಗಳ ಸೇವನೆ ಮಾಡಬೇಕು ಸೂಚನೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಈ ಚಳಿಗಾಲದಲ್ಲಿ ಅತಿ ಹೆಚ್ಚು ಹೃದಯಾಘಾತ ಆಗುವ ಸಂಭವ ಹೆಚ್ಚಾಗಿರೋದ್ರಿಂದ, ಯಾಕಂದ್ರೆ ಕಳೆದ ಬಾರಿನೂ ಕೂಡ ಸುಮಾರು 100ಕ್ಕೂ ಹೆಚ್ಚು ಜನ ಚಳಿಗಾಲದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅದೇ ರೀತಿ ಕೂಡ ಈ ಬಾರಿನೂ ಅತಿ ಹೆಚ್ಚು ಚಳಿ ಇರುವ ಹಿನ್ನೆಲೆಯಲ್ಲಿ ಇದಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಂತ ಕೂಡ ಪೋಷಕರಿಗೆ ಅದು ವೃದ್ಧರಿಗೆ ವೈದ್ಯರು ಸಲಹೆ ಕೊಟ್ಟಿರುವಂತದ್ದು. ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ